ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 415 ಪಾಯಿಂಟ್ಸ್ ಗೇನ್ ಆಗಿ 60,224 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 99 ಪಾಯಿಂಟ್ಸ್ ಗೇನ್ ಆಗಿ 41,315 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 721 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 757 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ನಾಳೆ ಮಾರ್ಚ್ 7th ಹೋಲಿ ಸಂದರ್ಭದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಲೀವಲ್ ಇರುತ್ತೆ. ಇವತ್ತು 2 ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ನಿಫ್ಟಿ ರಿಲೇಟೆಡ್ ಆಗಿ ಟಾಪ್ ಲೂಸರ್ ಆಗಿದೆ ಬ್ರಿಟಾನಿಯಾ, ಇನ್ನೊಂದು ನೈಕಾ. ಇವೆರಡರ ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ನ ನಮಗೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂಡ್ ರಿಸರ್ಚ್ ಫರ್ಮ್ಸ್ ಇಂದ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಮಾರ್ಕೆಟ್ ಅಪ್ಡೇಟ್ ಮಾತಾಡ್ಕೊಂಡ್ರೆ, ಮಾರ್ಕೆಟ್ ಆಲ್ಮೋಸ್ಟ್ ಇವತ್ತು ನಿಫ್ಟಿ 80 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಅಪ್ ಇಂದಾನು ನಿಯರ್ಲಿ 100 ಪಾಯಿಂಟ್ಸ್ ಹತ್ರ ನಿಫ್ಟಿ ರ್ಯಾಲಿ ಆಗ್ತಾ. ಫ್ರೆಂಡ್ಸ್, ನೀವು ಗಮನಿಸಿದ್ರೆ ಇವತ್ತು ಮಾರ್ಕೆಟ್ ರೆಸಿಸ್ಟೆಂಟ್ ಎಕ್ಸಾಕ್ಟ್ಲಿ 17,799 ಈ ಥರ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಇಂದಾನು ರ್ಯಾಲಿ ಆಗ್ತಾ ಇರೋದು. ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಇಂದಾನು ನಿಯರ್ಲಿ 100 ಪಾಯಿಂಟ್ಸ್ ಹತ್ರ ಫಾಲ್ ನಮಗೆ ಕಾಣಿಸಿದೆ. ಇನ್ಫ್ಯಾಕ್ಟ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲತ್ತು ಸಡನ್ ಫಾಲ್ ನಮಗೆ ಮಾರ್ನಿಂಗ್ ಸೆಷನ್ ಇಂದ ಆಫ್ಟರ್ ಹಿಟ್ಟಿಂಗ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ನಮಗೆ ಕಾಣಿಸಿದೆ. ಫ್ರೆಂಡ್ಸ್, ಬೇರೆ ಡೇಟಾ ಮಾತಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀನಿ. ಒಂದೊಂದು ಡೇಟ್ ಬಗ್ಗೆನೂ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಬಿಕಾಸ್ ಮಾರ್ಚ್ ಮಂತ್ ಎಲ್ಲಾನು ನಮಗೆ ಇವೆಂಟ್ಸ್ ಮಂತ್ ತರ ಕಾಣಿಸ್ತಾ ಇದೆ. ಒಂದೊಂದು ಡೇಟ್ ಆಗಿ ಮಾತಾಡ್ಕೊಳ್ಳೋಣ. ಅದರಲ್ಲಿ ಪ್ರೈಮರಿ ಆಗಿ ನಮಗೆ ಕಾಣಿಸ್ತಾ ಇರೋದು ಮಾರ್ಚ್ 10th ಬರುವಂತ US ಜಾಬ್ಸ್ ಡೇಟಾ. ನಿಮ್ಗೆ ಜ್ಞಾಪಕ ಇದ್ರೆ ಫೆಬ್ರವರಿ ಮಂತ್ ಅಲ್ಲಿ ಬಂದಿರುವಂತಹ ಜಾಬ್ಸ್ ಡೇಟಾ ಎಂಟೈರ್ ಥೀಮ್ ನೆಲ್ಲಾನು ಚೇಂಜ್ ಮಾಡಿದೆ. ಬಿಕಾಸ್ ನೀವು ಜನವರಿ ಮಂತ್ ಗಮನಿಸಿ, ಬಾಂಡ್ ಇಲ್ಸ್ ಫಾಲ್ ಆಗಿದೆ ಆಲ್ಮೋಸ್ಟ್ 35 ಬೇಸಿಸ್ ಪಾಯಿಂಟ್ಸ್ ಹತ್ರ. 10 years US ಬಾಂಡ್ ಇಲ್ಸ್ ಫಾಲ್ ಆಗಿವೆ ಅಂಡ್ ಡಾಲರ್ ಇಂಡೆಕ್ಸ್ 2% ಕರೆಕ್ಟ್ ಆಗಿದೆ. ಅಂಡ್ ಅದೇ ಪಾಯಿಂಟ್ ಅಲ್ಲಿ S&P 500 ಗೆ ಸಂಬಂಧಿಸಿರುವ ಇಂಡೆಕ್ಸ್ ಆಲ್ಮೋಸ್ಟ್ 6% ರ್ಯಾಲಿ ಆಗಿದೆ. ಮೀನ್ಸ್ ಎಂಟೈರ್ ಸಿನಾರಿಯೋ ಈಕ್ವಿಟೀಸ್ ರಿಲೇಟೆಡ್ ಆಗಿ ಜಾನ್ವರಿ ಮಂತ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆಗಿತ್ತು. ಅಂಡ್ ಫೆಬ್ರವರಿ ಮಂತ್ ಅಲ್ಲಿ ಬಂದಿರುವಂತಹ ಜಾಬ್ಸ್ ಡೇಟಾ ಎಂಟೈರ್ ಥೀಮ್ನೆಲ್ಲ ಚೇಂಜ್ ಮಾಡಿಬಿಟ್ಟಿದೆ. ಬಿಕಾಸ್ ಜಾಬ್ಸ್ ಡೇಟಾ ಅನ್ಕೊಂಡಿರೋದಕ್ಕಂದ್ರೂ ಮಲ್ಟಿಪಲ್ ಟೈಮ್ಸ್ ಪಾಸಿಟಿವ್ ಆಗಿ ಬಂದಿರೋ ಕಾರಣವಾಗಿ ಸ್ಟ್ರಾಂಗ್ ಎಕಾನಮಿ ಇರತ್ತೆ ಅಂತ ಅವ್ರ ಇಂಡಿಕೇಶನ್ಸ್ ಕೊಡ್ತಾ ಇರೋದು. ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೇನೋ ಅಂತ ಸ್ಪೆಕ್ಯುಲೇಷನ್, ಟರ್ಮ್ ಲೈನ್ ಇಂಟ್ರೆಸ್ಟ್ ರೇಟ್ಸ್ ಮೀನ್ಸ್ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಲಾಸ್ಟ್ ಟೈಮು ತಗೊಂಡೋಗಿರುವಂಥ ಬಡ್ಡಿ ರೇಟ್ಗಳನ್ನ 5% ಇಂದ ಇನ್ನೊಂದು ಪಾಯಿಂಟ್ಗೆ 5.5 ಅಂಡ್ ಇನ್ನೊಂದು ಟೈಮು ಎಕಾನಮಿ ಡೇಟಾ ಚೆನ್ನಾಗಿ ಬರ್ತಿರೋ ಕಾರಣವಾಗಿ ಅದು 5.75ಗೆ ಬೆಳೆಯೋ ಥರ ಮಾಡ್ತಾ ಇರೋದು. ಇದಕ್ಕೆ ಅನುಗುಣವಾಗಿ ಫೆಬ್ರವರಿ ಮಂತ್ ಅಲ್ಲೂ ಯುಎಸ್ಗೆ ಸಂಬಂಧಿಸಿರುವ 10 year ಬಾಂಡ್ ಇಲ್ಸ್ 45 ಬೇಸಿಸ್ ಪಾಯಿಂಟ್ಸ್ ಹತ್ರ ಬೆಳೆದಿದೆ. ಅಂಡ್ ಡಾಲರ್ ಇಂಡೆಕ್ಸ್ 2% ಹತ್ರ ಬೆಳೆದಿರೋ ಕಾರಣವಾಗಿ ಎಂಟೈರ್ ಮಾರ್ಕೆಟ್ S&P ಮಾರ್ಕೆಟ್ ಫೆಬ್ರವರಿ ಮಂತ್ ಅಲ್ಲಿ 3.7% ಹತ್ರ ಕರೆಕ್ಟ್ ಆಗಿದೆ. ಇಷ್ಟೊಂದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಟೋಟಲ್ ಸೆಂಟಿಮೆಂಟ್ ಎಲ್ಲಾನು ಚೇಂಜ್ ಆಗಿದ್ದು ಜನವರಿ ತಿಂಗಳಲ್ಲಿರುವಂಥ ಪಾಸಿಟಿವ್ ಟ್ರೆಂಡು ನೆಗೆಟಿವ್ ಆಗಿ ಚೇಂಜ್ ಆಗೋಕೆ ಫೆಬ್ರವರಿ ಮಂತ್ ಅಲ್ಲಿ ಆಫ್ಟರ್ ಜಾಬ್ ಡೇಟಾನೇ ಕಾರಣ. ಅದರಿಂದ ಅದೇ ತರ ಜಾಬ್ ಡೇಟಾ ಈ ಸಲಿನೂ ಮಾರ್ಚ್ 10th ಬರ್ತಿದೆ. ಆ ಥರ ಬರುವಂಥ ಜಾಬ್ ಡೇಟಾ ಮತ್ತೆ ಹೇಗಿರಬೇಕು? ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಂತೂ ವೀಕ್ ಆಗಿರಬೇಕು. ಒಂದು ವೇಳೆ ವೀಕ್ ಆಗಿದ್ರೆ ಮೀನ್ಸ್ ಅನ್ಕೊಂಡಿರೋಕಂದ್ರೂ ಕಮ್ಮಿ ಬರ್ತಾ ಇದ್ರೆ ದೆನ್ ಈಕ್ವಿಟೀಸ್ ರಿಲೇಟೆಡ್ ಆಗಿ ಬಿಗ್ ಪಾಸಿಟಿವ್ ಆಗಿ ನೋಡಬಹುದು. ಆ ಥರ ಅಲ್ಲದೆ ಜಾಬ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು 100 ಜಾಬ್ಸ್ ಬರತ್ತಂತ ಅನ್ಕೊಂಡ್ರೆ 300 ಜಾಬ್ಸ್ 400 ಜಾಬ್ಸ್ ಆಡ್ ಆಗ್ತಾ ಇದ್ರೆ ಅನ್ಕೊಳ್ಳಿ, ಎಕಾನಮಿ ಸ್ಟ್ರಾಂಗ್ ಆಗಿದ್ದಾಗ ಮೀನಿಂಗ್. ಮತ್ತೆ ಇಷ್ಟೊಂದು ಸ್ಟ್ರಾಂಗ್ ಎಕಾನಮಿ ಇದ್ದಾಗ ಇನ್ಫ್ಲೇಷನ್ ಇಂದ ಫೈಟ್ ಮಾಡ್ಬೇಕಂದ್ರೆ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ಬೇಕಂತ ಫೆಡ್ ಅವರು ಭಾವಿಸ್ತಾರಲ್ವಾ. ಅದರಿಂದ ಮಾರ್ಚ್ 10th ಬರುವಂಥ ಜಾಬ್ಸ್ ಡೇಟಾ ಸ್ಟ್ರಾಂಗ್ ಜಾಬ್ ಡೇಟಾ ಏನಾದರೂ ಮಾರ್ಕೆಟ್ಗೆ ನೆಗೆಟಿವ್. ಸೊ ವೀಕ್ ಆಗಿ ಬಂದ್ರೆ ಅದು ಪಾಸಿಟಿವ್, ಸ್ಟ್ರಾಂಗ್ ಆಗಿ ಬಂದ್ರೆ ನೆಗೆಟಿವ್. ಇದು ಮಾರ್ಚ್ 10th ಬರುವಂಥ ಇವೆಂಟ್. ಇದಾದ್ಮೇಲೆ ಮಾರ್ಚ್ 14th US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ ಇನ್ಫ್ಲೇಷನ್ ಡೇಟಾ ಯುಎಸ್ಗೆ ಸಂಬಂಧಿಸಿರುವ ಇನ್ಫ್ಲೇಷನ್ ಡೇಟಾ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಜಾಬ್ಸ್ ಡೇಟಾ, ಇನ್ಫ್ಲೇಷನ್ ಡೇಟಾ ಇವೆರಡನ್ನೂ ಆಧಾರ ಮಾಡಿಕೊಂಡು ಮಾರ್ಚ್ 22nd ಫೆಡ್ ಮೀಟಿಂಗ್ ನಲ್ಲಿ ಪವಲ್ ಅವರು ಸ್ವಲ್ಪ ಸ್ಟೇಟ್ಮೆಂಟ್ಸ್ ನ ಬಡ್ಡಿ ರೇಟ್ಗಳ ಬಗ್ಗೆ ಡಿಸಿಷನ್ ತಗೊಂತಾರೆ. ಅದರಿಂದ 10th and 14th ಬರುವಂತ ಅಪ್ಡೇಟ್ಸ್ ರಾ ಮಟೀರಿಯಲ್ಸ್ ಫೈನಲ್ ಔಟ್ಪುಟ್ ನಮಗೆ ಫೆಡ್ ಸ್ಪೀಚ್ ಮಾರ್ಚ್ 22nd ಬರುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಇನ್ ಬಿಟ್ವೀನ್ ಮಾರ್ಚ್ 15th ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ PPI ರಿಲೇಟೆಡ್ ಆಗಿ ಡೇಟಾ ಡೀಟೇಲ್ಸ್ ಬರುತ್ತೆ. ಬಟ್ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಮಾರ್ಚ್ 10th, ಮಾರ್ಚ್ 14th ಅಂಡ್ ಮಾರ್ಚ್ 22nd ಇವು ಮೈನ್ ಇವೆಂಟ್ಸ್ ನಮಗೆ ಕಾಣಿಸ್ತಾ ಇದೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಅನ್ಕೊಂಡ ಹಾಗೆ ಸಿಸ್ಟಮ್ ಅಲ್ಲಿ ಶಾರ್ಟ್ಸ್ ಆಲ್ಮೋಸ್ಟ್ 85% ಹತ್ರ ಎಫ್ಐಸ್ ಶಾರ್ಟ್ ಪೊಸಿಷನ್ ಕ್ಯಾರಿ ಮಾಡ್ತಿದ್ರಲ್ವಾ. ಸೊ ರೀಸೆಂಟ್ ಆಗಿ ಬರ್ತಿರುವಂತ ರ್ಯಾಲಿಯಿಂದ ಮಾರ್ಕೆಟ್ ನಲ್ಲಿ ಶಾರ್ಟ್ ಪೊಸಿಷನ್ಸ್ ತುಂಬಾವರೆಗೂ ಕವರ್ ಆಗಿದೆ. ಪ್ರೆಸೆಂಟ್ ನೆಟ್ ಪೊಸಿಷನ್ಸ್ ಶಾರ್ಟ್ ಪೊಸಿಷನ್ಸ್ 85% ಇಂದ 77%ಗೆ ಡ್ರಾಪ್ ಆಗಿದೆ. ಅಂಡ್ ಇಲ್ಲಿಂದ 3 ಟ್ರೇಡಿಂಗ್ ಸೆಷನ್ ಬ್ಯಾಕ್ ಪುಟ್ ಟು ಕಾಲ್ ರೇಷಿಯೋ ಆಲ್ಮೋಸ್ಟ್ 0.67 ಹತ್ರ ಇತ್ತು. ಆದ್ರೆ ಅದು ಇವತ್ತು ಆ 0.67 ಇಂದ ಆಲ್ಮೋಸ್ಟ್ ಡಬಲ್ ಆಗ್ತಾ 1.2 ಅಂದ್ರೆ ಅಬೌವ್ ಪುಟ್ ಕಾಲ್ ರೇಷಿಯೋ ಪ್ರೆಸೆಂಟ್ ಮೇಂಟೈನ್ ಆಗ್ತಿದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಡೇಟಾ ಪ್ರಕಾರ ಯಾವಾಗಾದ್ರೂ ಎಫ್ಐಸ್ ಒಂದು ಶಾರ್ಟ್ ಪೊಸಿಷನ್ಸ್ 1.2 lakhs ಅಂದ್ರೆ ಜಾಸ್ತಿ ಆಗತ್ತಲ್ವಾ. ಮೀನ್ಸ್ ಈ ಥರ ಎಕ್ಸ್ಟ್ರೀಮ್ 80 to 85% ನೆಟ್ ಶಾರ್ಟ್ ಪೊಸಿಷನ್ಸ್
ಯಾವಾಗಾದ್ರೂ FIs ಕ್ಯಾರಿ ಮಾಡ್ತಾರಲ್ವಾ, ಆ ಸಂದರ್ಭದಲ್ಲಿ ಈ ಥರ ಡೇಟಾ ಬಿಲ್ಡ್ ಆದಾಗ ನೆಕ್ಸ್ಟ್ 30 ಡೇಸ್ನಲ್ಲಿ ನಿಫ್ಟಿ ಎಷ್ಟು ಬೆಳೆದಿದೆ, ನೆಕ್ಸ್ಟ್ 60 ಡೇಸ್ನಲ್ಲಿ ನಿಫ್ಟಿ ಎಷ್ಟು ರ್ಯಾಲಿ ಆಗಿದೆ ಅನ್ನೋ ಡೇಟಾ ಕಾಣಿಸುತ್ತೆ. ಸೊ ಎಕ್ಸ್ಟ್ರೀಮ್ ಶಾರ್ಟ್ ಪೊಸಿಷನ್ಸು ಮಾರ್ಕೆಟಲ್ಲಿ ಇದ್ದಾಗ ನೆಕ್ಸ್ಟ್ ಬರೋವಂಥ ಚಿಕ್ಕ ಪಾಸಿಟಿವ್ ಅಪ್ಡೇಟ್ಸ್ನ ಆರ್ ಅಟ್ಲೀಸ್ಟ್ ಯಾವ ನೆಗೆಟಿವ್ ಅಪ್ಡೇಟ್ ಬಂದಿಲ್ಲ ಅಂದ್ರೂ ಅವ್ರಿಗಿರೋವಂಥ ಶಾರ್ಟ್ ಪೊಸಿಷನ್ನ ಕವರ್ ಮಾಡೋದಕ್ಕೆ ಆರ್ ಶಾರ್ಟ್ ಪೊಸಿಷನ್ನ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಾದರೂ ಅಪ್ಕಮಿಂಗ್ ಟೈಮ್ಸಲ್ಲಿ ಎಕ್ಸ್ಟ್ರೀಮ್ ಶಾರ್ಟ್ ಪೊಸಿಷನ್ಸ್ ಬಂದ ಮೇಲೆ ಮಾರ್ಕೆಟ್ನಲ್ಲಿ ಈಗ ರ್ಯಾಲಿ ಕಾಣಿಸಿದೆ ಅಲ್ವಾ, ಅದೇ ಥರ ಡೇಟಾ ಪಾಯಿಂಟ್ಸ್ ನಮಗೆ ಈಗ ಕಾಣಿಸ್ತಾ ಇದೆ. ಸೊ ಇದು ಲಾಸ್ಟ್ 2022ನಲ್ಲಿ ಮೇ, ಜೂನ್ ಅಂಡ್ ಅಕ್ಟೋಬರ್ ಅಲ್ಲೂ ಇದೇ ಸಿನಾರಿಯೋ ಅಂತೂ ಕಾಣಿಸಿದೆ. ಅಂಡ್ ಇವಾಗ್ಲೂ ಇದೇ ಸಿನಾರಿಯೋ ಪ್ರೆಸೆಂಟ್ ನಿಫ್ಟಿ ರಿಲೇಟೆಡ್ ಆಗಿ ಪ್ಲೇ ಆಗ್ತಿದೆ. ಅಂಡ್ ಪರ್ಸನಲಿ ನಾನಂತೂ ನಿಫ್ಟಿ ರಿಲೇಟೆಡ್ ಆಗಿ ನನ್ನ ವ್ಯೂ ರೀಸೆಂಟ್ ಟೈಮ್ಸಲ್ಲಿ ನಿಮಗೆ ಮೆನ್ಷನ್ ಮಾಡಿದಿನಲ್ವಾ, ಈ 17,550 ಲೆವೆಲ್ ಅಬೋವ್, ಈ 550 to 570 ಈ 20 ಪಾಯಿಂಟ್ ಲೆವೆಲ್ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆರ್ ಬೈಯಿಂಗ್ ಆಪರ್ಚುನಿಟಿಗೋಸ್ಕರ ನಾವು ವೆಯ್ಟ್ ಮಾಡಬಹುದು. ಒಂದು ವೇಳೆ ಮಾರ್ಕೆಟ್ ಫಾಲ್ ಆಗ್ತಾ ಈ ಲೆವೆಲ್ ಬಿಲೋ ಏನಾದರೂ ಫಾಲ್ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ನೆಗೆಟಿವ್ ವ್ಯೂನ ಫಾರ್ಮ್ ಮಾಡ್ಕೋಬೇಡಿ. ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡಿರೋಂಥ ಲೆವೆಲ್ ಏನು 17,250. ಈ ಲೆವೆಲ್ ಏನಾದರೂ ಬ್ರೇಕ್ ಮಾಡಿ ಡೌನ್ ಸೈಡ್ ಸಸ್ಟೈನ್ ಆಗ್ತಾ ಇದ್ರು ಆರ್ ಕ್ಲೋಸ್ ಆಗ್ತಾ ಇದ್ರೆ ಆವಾಗ ಮಾತ್ರ ನಾವು ಫರ್ದರ್ ಆಗಿ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅರೈಸ್ ಆಗುತ್ತೆ. ಸೊ ಬಿಲೋ 17,250 ಸೆಲ್ಲಿಂಗ್ ಪ್ರೆಷರ್ ನಮಗೆ ಫರ್ದರ್ ಆಗಿ ಕಾಣಿಸುತ್ತೆ. ಅಂಡ್ ಅಬೌವ್ 17,550 to 570 ಈ 20 ಪಾಯಿಂಟ್ ರೇಂಜು ಮಾರ್ಕೆಟ್ ನಾವು ಫರ್ದರ್ ಆಗಿ ಅಪ್ಸೈಡು ಎಕ್ಸ್ಪೆಕ್ಟ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾತಾಡ್ಕೊಂಡ ಹಾಗೆ 2 ಕಂಪ್ನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ನಿಫ್ಟಿ ರಿಲೇಟೆಡ್ ಆಗಿ ಇವತ್ತು ಟಾಪ್ ಲೂಸರ್ ಆಗಿದ್ದ ಬ್ರಿಟಾನಿಯಾ, ಇನ್ನೊಂದು ನೈಕಾ. ಇವೆರಡು ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ನಮಗೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಂಡ್ ರಿಸರ್ಚ್ ಫಾರ್ಮ್ಸಿಂದ ಕಾಣಿಸ್ತಾ ಇದೆ. ಫಸ್ಟು ಬ್ರಿಟಾನಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. CLSA ಬ್ರಿಟಾನಿಯಾ ರಿಲೇಟೆಡ್ ಆಗಿ ಡೌನ್ ಗ್ರೇಡ್ ಮಾಡ್ತಾ ಪ್ರೀವಿಯಸ್ಲಿ ಇರುವಂಥ ಅಂಡರ್ ಪರ್ಫಾರ್ಮ್ ರೇಟಿಂಗಿಂದ ಈಗ ಸೆಲ್ ರೇಟಿಂಗ್ ಕೊಡ್ತಿದ್ದಾರೆ. ಅಂಡ್ ಟಾರ್ಗೆಟು 4060 ಅಂತ ಹೇಳ್ತಿದ್ದಾರೆ. ಏನಕ್ಕೆ ಈ 2 ಸ್ಟಾಕ್ ಪ್ರೈಸಸ್ ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ಕೊಡ್ತಿದ್ದಾರೆ? ಇವರು ಮೆನ್ಷನ್ ಮಾಡ್ತಿರೋದು ಬ್ರಿಟಾನಿಯಾ ರಿಲೇಟೆಡ್ ಆಗಿ ಬಿಸ್ಕೆಟ್ಸ್ನ ಇವ್ರ ಐಟಮ್ ತಯಾರು ಮಾಡೋದಕ್ಕೆ ಬೇಕಾಗಿರುವಂಥ ಮೈನ್ ರಾ ಮಟೀರಿಯಲ್ ಏನು? ವೀಟ್ ಆ್ಯಂಡ್ ಮಿಲ್ಕ್ ಅಲ್ವಾ? ಆ ವೀಟ್ ಆ್ಯಂಡ್ ಮಿಲ್ಕ್ ಪ್ರೈಸಸ್ಸು ತುಂಬ ಟೈಮ್ ಬ್ಯಾಕಿಂದಾನು ಸ್ಲೋ ಆಗಿ ಬೆಳೀತಾ ವೀಟ್ ಆ್ಯಂಡ್ ಮಿಲ್ಕ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅನ್ನೋ ಥರ ಇವರು ಅಭಿಪ್ರಾಯ ಪಡ್ತಿದ್ದಾರೆ. ಆದರೆ ಫ್ರೆಂಡ್ಸ್, ನಮಗೆ ತುಂಬ ಟೈಮ್ ಬ್ಯಾಕು ಜಾಸ್ತಿ ಇತ್ತೇನೋ, ಆದರೆ ರೀಸೆಂಟ್ ಟೈಮ್ಸಲ್ಲಿ ಅದು ಸ್ವಲ್ಪ ಕೂಲ್ ಆಫ್ ಆಗಿದೆ. ಅಂಡ್ ನೀವು ಗಮನಿಸಿದ್ರೆ ಇವರು Q3ನಲ್ಲಿ ಮೀನ್ಸ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಇವರ ಆಪರೇಟಿಂಗ್ ಮಾರ್ಜಿನ್ಸು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾ ಪೋಸ್ಟ್ ಮಾಡಿದ್ದಾರೆ. CLS ಅವರು ಅಭಿಪ್ರಾಯ ಪಡ್ತಿರೋದು ಈ ವೀಟ್ ಆ್ಯಂಡ್ ಮಿಲ್ಕ್ ಇನ್ಫ್ಲೇಷನ್ ಕಾರಣವಾಗಿ ಅಪ್ಕಮಿಂಗ್ ಟೈಮ್ಸಲ್ಲಿ ಇವರ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅಂಡ್ ಇವನ್ ಲಾಸ್ಟ್ 1 ಇಯರ್ನಲ್ಲಿ ಸ್ಟಾಕು 37% ವರೆಗೂ ಬೆಳೀತಾ ಇರೋದು. ಈ ಟೈಮ್ನಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಬೆಳೀತಾ ಇದ್ರೂ ಈ ಸ್ಟಾಕ್ ಇಷ್ಟೊಂದು ಬೆಳೀತಾ ಇರೋದು ವ್ಯಾಲ್ಯೂಯೇಷನ್ಸ್ ಕಂಫರ್ಟ್ ಇವ್ರಿಗೆ ಕೊಡ್ತಿಲ್ಲ ಅನ್ನೋ ಥರ ಅಪ್ಕಮಿಂಗ್ ಟೈಮ್ಸಲ್ಲಿ ಇರುವಂಥ ಇವರ EPS ರಿಲೇಟೆಡ್ ಆಗಿ 1 to 11% ಹತ್ರ ಇವರ ಎಕ್ಸ್ಪೆಕ್ಟೇಷನ್ನ ಕಟ್ ಮಾಡ್ಕೋಂಥ ಸ್ಟಾಕ್ ರಿಲೇಟೆಡ್ ಆಗಿ ಟಾರ್ಗೆಟ್ನ 4060 ರೂಪೀಸ್ ಅಂತ ಅಂಡರ್ ಪರ್ಫಾರ್ಮಿಂಗ್ ಇಂದ ಸೆಲ್ ರೇಟಿಂಗ್ ಕೊಡ್ತಾ ಇರೋದು ಸ್ಟಾಕ್ ಇವತ್ತು ನಿಫ್ಟಿನಲ್ಲಿ ಟಾಪ್ ಲೂಸರ್ ಆಗಿ ಕಾಣಿಸಿದೆ. ಬ್ರಿಟಾನಿಯಾ ಸ್ಟೋರಿ ಹೀಗಿದ್ರೆ ನೈಕಾ ರಿಲೇಟೆಡ್ ಆಗಿ ಆಲ್ಮೋಸ್ಟ್ ಟಾಪ್ ಇಂದ 70% ಹತ್ರ ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆ ಅಲ್ವಾ. ಇದಾದ್ಮೇಲೂ ಮೆಕ್ವೇರ್ ಅವರು ಸ್ಟಾಕ್ ರಿಲೇಟೆಡ್ ಆಗಿ ಅಂಡರ್ ಪರ್ಫಾರ್ಮಿಂಗ್ ಕೊಡ್ತಾ ಟಾರ್ಗೆಟು 115 ರೂಪೀಸ್ ಅಂತ ಹೇಳ್ತಿದ್ದಾರೆ. ಏನಕ್ಕೆ 115 ರೂಪೀಸು ಇಷ್ಟೊಂದು ಫಾಲ್ ಆಗ್ತಿದೆ ಅಲ್ವಾ? ಮೆಕ್ವೇರ್ ಅವರು ಏನು ಭಾವಿಸ್ತಾ ಇದ್ದಾರೆ ಅಂದರೆ ಇವರ ಮೇಯ್ನ್ ಆಗಿ ಫೋಕಸ್ ಮಾಡ್ತಿರೋದು ಇವರ ಬ್ಯೂಟಿ ಬಿಸ್ನೆಸ್ ಅಂಡ್ ಇವರ ಫ್ಯಾಷನ್ ಬಿಸ್ನೆಸ್. ಬ್ಯೂಟಿ ಬಿಸ್ನೆಸ್ ರಿಲೇಟೆಡ್ ಆಗಿ ಇವರು ಮಾರ್ಜಿನ್ಸ್ ಕಮ್ಮಿ ಇರುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಇವರು ಅಪ್ಕಮಿಂಗ್ ಟೈಮ್ಸಲ್ಲಿ ಆಫ್ಲೈನ್ ಸ್ಟೋರ್ಸ್ಗೆ ಹೋಗ್ತಿರೋದು ಅಂಡ್ ಇವನ್ ಸ್ಮಾಲ್ ಟೌನ್ಸ್ಗೆ ಮೂವ್ ಆಗ್ತಾ ಇರೋದು ಮೋಸ್ಟ್ಲಿ ಇವರ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ತೋರಿಸುತ್ತೆ ಅಂಡ್ ಇವರ ಪ್ರಾಫಿಟಬಿಲಿಟಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇವರು ಭಾವಿಸ್ತಾ. ಸೆಕೆಂಡ್ ಥಿಂಗ್, ಇವರ ಫ್ಯಾಷನ್ ಬಿಸ್ನೆಸ್ ರಿಲೇಟೆಡ್ ಆಗಿನೂ ಇವ್ರ ಕನ್ಸರ್ನ್ಸ್ನ ಅಂಡ್ ಕಾಶಿಯಸ್ ಆಗಿರೋ ಥರ ಫ್ಯಾಷನ್ ಬಿಸ್ನೆಸ್ ರಿಲೇಟೆಡ್ ಆಗಿ ಇವರು ಹೇಗೆ ಆಪರೇಟ್ ಮಾಡ್ತಾರೆ. ಸೊ ಇವರ ಬ್ಯೂಟಿ ಬಿಸ್ನೆಸ್ನ ಅಂಡ್ ಫ್ಯಾಷನ್ ಬಿಸ್ನೆಸ್ ರಿಲೇಟೆಡ್ ಆಗಿ ಇವ್ರಿಗೆ ಸ್ಟ್ರಾಂಗ್ ಪಾಸಿಟಿವ್ ವ್ಯೂ ಇಲ್ಲ ಅಂತ. ಅಂಡ್ ಅಪ್ಕಮಿಂಗ್ ಟೈಮ್ಸಲ್ಲೂ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗ್ಬೋದು. ಪರ್ಟಿಕ್ಯುಲರ್ ಆಗಿ ಬ್ಯೂಟಿ ಬಿಸ್ನೆಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು ಅಪ್ಡೇಟ್ ಮಾಡ್ತಾ ಇರೋದು ಅಂಡ್ ಇವರು ಈ ಥರ ಅಭಿಪ್ರಾಯ ಪಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಟಾರ್ಗೆಟ್ನು 115 ರೂಪೀಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಕೊನೆಯದಾಗಿ ಅದಾನಿ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ನೀವು ಗಮನಿಸಿದ್ರೆ ಫ್ರೈಡೇ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿರೋಂಥ ಭಾರಿ ರ್ಯಾಲಿ ಆದಮೇಲೂ ಅದರ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸಲ್ಲೂ ಬರ್ತಿರೋಂಥ ಮೂವು ಎಂಟೈರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಹೈಲೈಟ್ ಆಗಿ ನಿಲ್ತಿತ್ತಲ್ವಾ. ಇವನ್ ಇವತ್ತೂ ಮೋಸ್ಟ್ ಆಫ್ ದಿ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಸ್ಟಾರ್ಟಿಂಗ್ ಸೆಷನಲ್ಲಿ ಒಳ್ಳೆ ಮೂವೇ ಕಾಣಿಸಿದೆ. ಬಟ್ ಲೇಟರ್ ದ ಸೆಕೆಂಡ್ ಹಾಫ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗು ಮೋಸ್ಟ್ ಆಫ್ ದಿ ಅದಾನಿ ಸ್ಟಾಕ್ಸ್ ಅಲ್ಲಿ ಕಾಣಿಸ್ತಾ ಇದ್ರು. ಆಕ್ಚುಲಿ ಏನಕ್ಕೆ ಈ ಥರ ಅದಾನಿ ಸ್ಟಾಕ್ಸು ಸ್ಟಾರ್ಟಿಂಗ್ನಲ್ಲಿ ರ್ಯಾಲಿ ಆಗ್ತಿದೆ? ಇದರ ಬ್ಯಾಕ್ ಇರುವಂಥ ಥೀಮ್ ಏನಂದರೆ LIC ಚೇರ್ಮನ್ ಆಗಿರುವಂಥ ಮಿಸ್ಟರ್ ಕುಮಾರ್ ಅವರು ಮಾಡಿರುವಂಥ ಕಮೆಂಟ್ಸ್. LIC ಅವರು ಅದಾನಿ ಮ್ಯಾನೇಜ್ಮೆಂಟ್ನ ಮೀಟ್ ಆಗಿ ಆ ಮೀಟ್ ಆದಮೇಲೆ ಅದಾನಿ ಅವರ ಬಿಸ್ನೆಸ್ನ ಡಿಸ್ಕಸ್ ಮಾಡಿದ್ಮೇಲೆ ಇವ್ರು ಇನ್ನೂ ಅದಾನಿ ಗ್ರೂಪ್ ಅವ್ರ ಮೇಲೆ
ಮೋರ್ ಕಾನ್ಫಿಡೆಂಟ್ ಆಗಿರೋ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸು ಅದಾನಿ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ ಸೆಲ್ಲಿಂಗ್ ಪ್ರೆಷರ್ನ ರಿವರ್ಸ್ ಮಾಡ್ತಾ ಓಪನಿಂಗ್ ಸೆಷನ್ ಅಲ್ಲೇ ನಮಗೆ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ಮೂವ್ ಕಾಣಿಸಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್. ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,660, ಅದರ ಬಿಲೋ 17,570. ನೆಕ್ಸ್ಟ್ ರೆಸಿಸ್ಟೆಂಟ್ ಇಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 17,790 to 17,800, ಅದರ ಅಬೌವ್ 17,870. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ ಸೈಡು 41,630, ಡೌನ್ ಸೈಡು 40,960. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಶೈನ್ ಡೇಟಾ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ನಾವು ಗಮನಿಸಿರೋದು 17,200 to 17,700. ಇವತ್ತು 17,700 ಅಬೋವ್ ಬಂದು ಮಾರ್ಕೆಟ್ ಕ್ಲೋಸ್ ಆಗ್ತಿದೆ ಅಲ್ವಾ. ನಾವು 17,500 to 18,000 ರೇಂಜ್ ನೋಡೋಕೆ ಮುಂಚೆ 17,200ನ ಡೌನ್ ಸೈಡ್ ಹಾಗೆ ಮೇಂಟೈನ್ ಮಾಡೋಣ. ಬಟ್ 17,800ನ ಮೀನ್ಸ್ 17,700 ಇಂದ 17,800ಗೆ ಕಾಲ್ನ ಮೂವ್ ಮಾಡೋವಂಥ ಪ್ರಯತ್ನ ಮಾಡೋಣ. ಮೀನ್ಸ್ ಟೋಟಲಿ 17,200 to 17,800 ಈ 600 ಪಾಯಿಂಟ್ ರೇಂಜ್ನ ಗಮನಿಸೋಣ. ಇಲ್ಲಿಂದ ಒಂದು 100 ಪಾಯಿಂಟ್ ರೇಂಜ್ ರಿಸ್ಕ್ ತಗೊಂಡು ಪ್ರಯತ್ನ ಮಾಡೋಣ. ಮೀನ್ಸ್ ನಾನು ಅನ್ಕೊಂತಿರೋದು 17,800 ಮಾರ್ಕ್ ಅಬೌವ್ ಅಂತೂ ಅಷ್ಟೊಂದು ಈಸಿಯಾಗಿ ಮಾರ್ಕೆಟ್ ಹೋಗಲ್ಲ ಅಂತ. ಈ ರೇಂಜಲ್ಲೇ ಸ್ವಲ್ಪ ಕನ್ಸಾಲ್ಟೇಷನ್, ಬಿಕಾಸ್ ಲಾಸ್ಟ್ ಟೈಮ್ ರ್ಯಾಲಿ ಆಗಿ ಗ್ಯಾಪ್ ಅಪ್ ಇಂದ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಿರೋ ತರ ಕಾಣಿಸ್ತಾ ಇದೆ. ಅದರಿಂದ ನಮಗೆ ಕಾಲ್ ಪ್ರೀಮಿಯಮ್ಸ್ ಈಗ ಡಿಕೆ ಕಾಣಿಸೋದಕ್ಕೆ ಚಾನ್ಸ್ ಇದೆ. ಅಂಡ್ ಇವನ್ ನಾಳೆ ಮಾರ್ಕೆಟ್ನು ಹಾಲಿಡೇ ಇದೆ. ಅದರಿಂದ 17,800 ಅಪ್ ಸೈಡು, 17,200 ಡೌನ್ ಸೈಡು ಗಮನಿಸೋಣ. ಇಫ್ ಇನ್ ಕೇಸ್ ನಾಳೆ ಟ್ರೇಡಿಂಗ್ ಸೆಷನ್ ಅಲ್ಲಿ ಮೀನ್ಸ್ ಬುಧವಾರ ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಫ್ಟಿ ಏನಾದರೂ ಇವತ್ತಿನ ಹೈ 17,800 ಬ್ರೇಕ್ ಮಾಡಿ ಅಪ್ ಸೈಡ್ ಏನಾದರೂ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ಆವಾಗ ಕಾಲ್ನ 18,000ಗೆ ಚೇಂಜ್ ಮಾಡೋಣ. ಒಂದು ವೇಳೆ ಓಪನಿಂಗ್ ಗ್ಯಾಪ್ ಡೌನ್ ಆಗ್ತಿದ್ರು ಆರ್ 17,750 ಬಿಲೋ ಇದ್ರೆ ಇದು ಅಪ್ಕಮಿಂಗ್ ಎಕ್ಸ್ಪೈರಿ ಕಾಲ್ ಪ್ರೀಮಿಯಮ್ಸ್ ಅಲ್ಲಿ ಒಳ್ಳೆ ಡಿಕೆ ಇರುತ್ತೆ. ಅದರಿಂದ 17,800ನ ಇವತ್ತು ತಗೊಂಡಿರೋಂಥ ಹೈ ಇಮಿಡಿಯೇಟ್ಲಿ ಅದು ಬ್ರೇಕ್ ಮಾಡಿಲ್ಲ ಅಂದರೆ ನಿಫ್ಟಿ ರಿಲೇಟೆಡ್ ಆಗಿ ಈ ರೇಂಜ್ನ ಗಮನಿಸ್ತಾ ಇದ್ದೀನಿ 17,200 to 17,800. ಬಟ್ ಒಂದು ವೇಳೆ ಇಂಟ್ರಾಡೇನಲ್ಲಾದರೂ 17,800 ಬ್ರೇಕ್ ಆಗಿ ಅಪ್ಸೈಡ್ ಬಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ದೆನ್ 18,000ಗೆ ಕಾಲ್ನ ಮೂವ್ ಮಾಡೋ ಪ್ರಯತ್ನ ಮಾಡೋಣ. ಇದು ಫ್ರೆಂಡ್ಸ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ನಾನು ಗಮನಿಸ್ತಾ ಇರುವಂಥ ಲೆವೆಲ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ.